ಮಾರ್ನಿಂಗ್ ಗೈಸ್, ಮತ್ತೆ ಸೇಮ್ ಟೈಮ್ 4:45 5 o'clock ಆಯಿತು. ಇನ್ನು ವಾರಣಾಸಿ ಐ ಥಿಂಕ್ ಸೊ ಇನ್ನೊಂದು 300 ಕಿಲೋಮೀಟರ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇಲ್ಲೇ ಕಾರ್ ಹಾಕಿರೋದು ಡಾಬಾದಲ್ಲಿ ಮಲ್ಕೊಂಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ವಾರಣಾಸಿ. ಸೊ ನಮ್ಮದು ಒಳಗಡೆ ಬೆಡ್ ಎಲ್ಲ ರೆಡಿಯಾಗಿದೆ. ಸೊ ಇಲ್ಲೇ ಮಲ್ಕೊಳ್ಳೋದು. ಇಲ್ಲೇ ಧಾಬಾದಲ್ಲಿ ಚಾಗಿ ಬಂದು ಕುಡಿದ್ಕೊಂಡು ರೆಸ್ಟ್ ಮಾಡಿದ್ವಿ. ಮಲ್ಕೊಳ್ಳುವ ಒಂದು 2 ಅವರ್ ಅಟ್ಲೀಸ್ಟು. ಇಲ್ಲ ನಿದ್ದೆ ಬರ್ತಾ ಇಲ್ಲ, ಬಟ್ ಹೊಡಿಬೋದು ಗಾಡಿ. ಬಟ್ ಏನೋ ಸ್ವಲ್ಪ ರೆಸ್ಟ್ ಇರಲಿ ಅಂತ, ಹಾಗಾಗಿ ಅದಕ್ಕೆ. ಸೊ ಗಾಡಿಗೆ ರೆಸ್ಟ್ ಬೇಕಲ್ಲ. ಗುಡ್ ಮಾರ್ನಿಂಗ್ ಬಾಸ್. ಸೊ ಸೆಕೆಂಡ್ ಡೇ. ರಾತ್ರಿ ಮಲ್ಕೊಂಡಿವಿ 5 ಗಂಟೆಗೆ. ಇವತ್ತು ಎಷ್ಟು ಗಂಟೆಗೆ 10:00ವರೆಗೆ ಎದ್ದದ್ದು, 10:30. ಇವತ್ತು ಮಾತ್ರ ಒಳ್ಳೆ ಚೆನ್ನಾಗಿ ನಿದ್ದೆ ಆಯ್ತು ಗುರು, ಮಾತ್ರ ಸೂಪರ್ ನಿದ್ದೆ. ತುಂಬ ಟಯರ್ಡ್ ಆಗೋಯ್ತಲ್ಲ, ಸೊ ಹಾಗಾಗಿ ಅದಕ್ಕೆ. ಸೊ ಆಲ್ಮೋಸ್ಟು ಫ್ರೆಶ್ ಅಪ್ ಎಲ್ಲ ಆದೆ. ಸೊ ಇನ್ನು ಹೊರಡ್ಬೇಕು ಇವಾಗ. ಸ್ವಲ್ಪ ಟೀ ಕುಡ್ಕೊಂಬಿಟ್ಟು ಹೊಡುವ. ನೋಡಿ ಯಾವ ಥರ ಮಷೀನ್ ಹಚ್ಚಿದ್ದೆವು, ಎಲ್ಲ ಅಗ್ರಿಕಲ್ಚರ್ ಅಲ್ವಾ ಈ ಏರಿಯಾ ಸೈಡು. ಒಳ್ಳೊಳ್ಳೆ ಅಗ್ರಿಕಲ್ಚರ್ ಮಷೀನು. ಐ ಥಿಂಕ್ ಅದು ಗೋಧಿ ಕಟ್ ಮಾಡೋದು ಅನಿಸುತ್ತೆ. ಇದು ಗೋಧಿ ಕಟ್ ಮಾಡೋದು ನೋಡಿದೆ, ಸೇಮ್ ಇದೆ ಹಂಗೆ. ಸ್ವಲ್ಪ ಇದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಈ ಸೈಡೆಲ್ಲ. ಸೊ ಹೊಡುವ ಚಲೋ. ಮಧ್ಯದಲ್ಲಿ ಒಂದು ಟೀ ಕುಡಿಯುವ. ಇನ್ನೊಂದು ಇಲ್ಲಿ ಕುಡಿದೆ, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಟೋಟಲು ಎಷ್ಟು ಓಡಿಸಿದ್ದೀವಪ್ಪ, ಡ್ರೈವ್ ಮಾಡಿದ್ದೀವಿ ಅಂದರೆ 1400 ಕಿಲೋಮೀಟರು. ತುಂಬ ಬೇಗ ಡ್ರೈವ್ ಮಾಡಿದ್ದೀವಿ. ಇಟ್ಸ್ ಎ ಗುಡ್ ಆ್ಯಕ್ಚುಲಿ. ತುಂಬ ಬೇಗ ಕವರ್ ಮಾಡಿದ್ದೀವಿ ಡಿಸ್ಟೆನ್ಸ್ ಮಾತ್ರ. ಗುಡ್. ನೋಡಿ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ವಾರಣಾಸಿ. ಯಾಕೆ ಗೊತ್ತಿರ್ತಾ ಇದಪ್ಪ, ಕಾನ್ ಆಗಿಲ್ವಾ ಮೊಬೈಲು. ಸಾಯಂಕಾಲ 5:48, 7 hours. ಹೋಗಲಿ ಮುಂದೆ ಸಾಗಲಿ. ಸೊ 398 ಕಿಲೋಮೀಟ್ರ್ ಮಾತ್ರ ಉಳಿದಿದೆ ಗುರು 2000ದಲ್ಲಿ. ಹಾಡೆ ನೋಡಿಲ್ಲ ಹೆಂಗೆ ಬಿಡುತ್ತಾನೆ ಶಿಷ್ಯ. ಆಯ್ತಲ್ಲ 10:30. ಸೊ ಸ್ಟಾರ್ಟ್ ಮಾಡುವ ಜರ್ನಿ. ಗಾಡಿ ಸೆಟಲ್ ಆಯಿತು. ಸೊ ರೆಗ್ಯುಲರ್ RPM ಅಲ್ಲಿ ಬಂತು. ಗಾಡಿ ಗಿಟ್ಟಾಗಿರುತ್ತೆ ಪ್ರಾಪರಾಗಿ. ಚಲೋ. ಹರ್ ಮಹಾದೇವ್. ನಿಮಗೆ ಕಂಟಿನ್ಯೂಸು ಓಡ್ಸೋಕ್ಕೆ ಆಗಲ್ಲ ಇಲ್ಲಿ, ಯಾಕೆ ರೋಡ್ಗಳು ತುಂಬ ಪ್ಯಾಚಸ್ ಇದ್ದಾವೆ. ಸಿಕ್ಕಾಪಟ್ಟೆ ರೋಡ್ ಪ್ಯಾಚಸ್ಸು ಸಡನ್ನಾಗಿ ಬಂದುಬಿಡ್ತವೆ ಅಡ್ಡ ಏನಾದರೂ. ಇವಾಗ ಸ್ಮೂತ್ ಇದೆಯಲ್ಲ, ಮಿಡಲ್ ರೋಡ್ ಬ್ರಿಡ್ಜ್ ಬ್ರೇಕ್ ಆಗಿರುತ್ತೆ ಏಕ್ದಮ್. ತುಂಬ ಡೇಂಜರಸ್ ರೋಡ್ ಇದು ಆ್ಯಕ್ಚುಲಿ. ನಿಮ್ಗೆ ಸ್ಮೂತಾಗಿ ರೋಡ್ ರೈಡ್ ಸಿಗೋದೇ ಇಲ್ಲ. ಟ್ರ್ಯಾಕ್ಟರ್ಗಳು ಹೈವೇದೆಲ್ಲ ಏನು ಓಡಿಸ್ರೆ ಹೇಳಿ ಇಲ್ಲಿ. ತುಂಬ ಕಷ್ಟ ಗುರು.
ನೋಡಿ ಅಲ್ಲಿ ಮುಂದೆ ಪ್ಯಾಚಸ್ ಬರ್ತಾ ಇದೆ. ನಾವು ಸಪೋಸು 100 ಎಲ್ಲ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಸಿ ಈ ಥರ ಎಲ್ಲ ಪ್ಯಾಚಸ್ ಬರ್ತವೆ. ಓಹ್ ಏನು ಮಾಡ್ತೀರಾ, ಸ್ಲೋ ಮಾಡೇ ಮಾಡ್ತೀರಾ ನೀವು, 60-70ಗೆ ತೊಗೊಂಬರ್ತೀರಾ. ಅದು ಈ ಪ್ಯಾಚಸ್ ರೋಡಿಗೆ 60-70 ಜಾಸ್ತಿನೇ ಆಯಿತು. ಬಟ್ ಏನು ಮಾಡೋದು, ದಾರಿ ತುಂಬ ದೂರ ಸಾಗಬೇಕು, ಓಡಿಸ್ತಾ ಇದ್ದೀವಿ. ಸಿ ಹೇಳಿಲ್ವಾ, ಪ್ಯಾಚಸ್ಸು ಸಿಕ್ಕಾಬಿಟ್ಟೆ ಪ್ಯಾಚಸ್ಸು. ಓ ಅಯ್ಯಪ್ಪ ಶೆಟ್ ಮ್ಯಾನ್, ಹೆಂಗೆ ಓಡಿಸ್ತೀರ ಹೇಳಿ? ಹಾಂ, ಸಿಕ್ಕಾಬಿಟ್ಟೆ ಪ್ಯಾಚಸ್ಗಳು ರೋಡ್ಗಳು. ಪ್ರತಿ 1 ಕಿಲೋಮೀಟ್ರಿಗೆ 500 ಮೀಟ್ರಿಗೆ ಇದ್ದೇ ಇದ್ದಾವೆ ಪ್ಯಾಚಸ್ಗಳು. ನೋಡು ಗುರು, ಇದು ರೋಡ್ ನೋಡ್ರಪ್ಪ, ರೋಡು. ಹಾಂ, ವಾರಣಾಸಿ ಹೋಗೋ ರೋಡ್ ಇದು. ಹಾಂ, ನೀವು ಹೇಳಿ ಓಡಿಸೋದ್ರೆ ಹೆಂಗೆ ಓಡಿಸೋದು ಗುರು ಹೇಳಿ? ಹಾಂ, ರೋಡ್ ಚೆನ್ನಾಗಿದ್ದಿದ್ರೆ ನಿನ್ನೆ ನೈಟೇನೆ ನನ್ನ ವಾರಣಾಸಿ ರೀಚ್ ಆಗೋದು ಆ್ಯಕ್ಚುಲಿ. ಹಾಂ, ನನಗೆ ಹೆಚ್ಚು ಕಡೆ ಬೆಂಗಳೂರಿಂದ ಹೈದರಾಬಾದ್ ಮಾತ್ರ ರೋಡ್ ಚೆನ್ನಾಗಿ ಸಿಕ್ಕಿರೋದು. ಹೈದರಾಬಾದಿಂದ ಇಲ್ಲೂವರೆಗೂ ಸೇಮ್ ಹಿಂಗೆ ಒಂದು 100 ಕಿಲೋಮೀಟ್ರ್ ಚೆನ್ನಾಗಿ ಸಿಗುತ್ತೆ, ಒಂದು 100 ಕಿಲೋಮೀಟ್ರ್ ಖರಾಬ್ ಸಿಗುತ್ತೆ. ಖರಾಬ್ ಅಂದರೆ ಈ ರೇಂಜ್ ಖರಾಬ್ ಅದು. ಹಾಂ, ನೀವು ಎಷ್ಟು 140, 100, 200 ಹೊಡೆದ್ರೂ ಮತ್ತೆ ನೀವು ಹೋಗೋದ್ರೆ ಇನ್ನೊಂದು ಡೇ ಎಕ್ಸ್ಟ್ರಾನೇ. ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ ನಮಗೆ. ಹೇಳಿ ಬಾಸ್, ಏನು ಮಾಡ್ತೀರಾ ಹೇಳಿ? ಹಿಂಗಿದೆ ಕತೆ. ಹಾಂ, ಮತ್ತು UP ಇದು. ಹಾಂ, ರೋಡ್ಗಳು ಹಂಗಿದಾವೆ, ರೋಡ್ಗಳು ಹಿಂಗಿದಾವೆ. ಹಾಂ, ಅಂಥ ಎಕ್ಸ್ಪ್ರೆಸ್ ಹೈವೇ, ಇಂಥ ಎಕ್ಸ್ಪ್ರೆಸ್ ಹೈವೇ, ಬದನೆಕಾಯಿ ಎಕ್ಸ್ಪ್ರೆಸ್ ಇದು. ಹಾಂ, ಹತ್ತೇರಿಕೆ ಲಿಟ್ರಲಿ ಪ್ಯಾನಿಕ್ ಆಗಿ ಹೋಗಿದ್ದೀನಿ ನಾನು, ಲಿಟ್ರಲಿ ಪ್ಯಾನಿಕ್ ಆಗಿದ್ದೀನಿ ನಾನು. ಹಾಂ, ಏನು ಮಾಡ್ತೀರಾ ಯಪ್ಪ, ನಾನು ಹೆಂಗೆ ಓಡಿಸ್ಕೊಂಡ್ಬಂದಿದ್ದೀನಿ ನನಗೇ ಗೊತ್ತಿದೆ ಇದ್ರ ಪರಿಸ್ಥಿತಿ ಏನಾಗಿದೆ ಅಂತನ್ನೋದು. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ತುಂಬ ಬಂದ್ಬಿಡ್ತದೆ ದಾರಿಯಲ್ಲಿ. ದನಗಳು ಬಂದ್ಬಿಡ್ತವೆ, ಹಸುಗಳು ಬಂದ್ಬಿಡ್ತವೆ. ಇಲ್ಲೇನು ಬ್ಯಾರಿಯರ್ ಗೇಟ್ ಇಲ್ಲ, ಏನಿಲ್ಲ. ಟ್ರ್ಯಾಕ್ಟರ್ಗಳು ಅಡ್ಡನೇ ಹಿಂಗೆ ಅಡ್ಡ ಹೋಗ್ಬಿಡ್ತಾವೆ ಹಿಂಗೆ ಸಡನ್ನಾಗಿ. ಅಪ್ಪ ಭಾರಿ ಹಿಂಸೆ ಗುರು, ರೋಡ್ ಮಾತ್ರ ಭಾರಿ ಡೇಂಜರ್ ಇದ್ದಾವೆ ನೋಡಿ. ಇನ್ನೂ ಮುಗಿತಾ ಇಲ್ಲ ಇದು. ಫುಲ್ಲು ಧೂಳು 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 ಮಗ ಧೂಳು, ಧೂಳು ಮಗ ಧೂಳು. ಹಾಂ, ಹೊಡ್ರಪ್ಪ, ಎಷ್ಟು ಹೊಡಿತೀರಾ? 150 ಹೊಡಿತೀರಾ ಇದರಲ್ಲಿ? ಹಾಂ, ಹೊಡ್ರಿ. ಹಾಂ, ಇದು ಒಂದೊಂದು ಸ್ಟ್ರೆಚ್ ಈ ಥರ ಬಂದರೆ 5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬರ್ತಾವಿದು. ಯಪ್ಪ, ನಮ್ದು ಏನೇ ರೋಡ್ ಅಂದರೆ ಕರ್ನಾಟಕ ರೋಡ್ ತೆಳಗಡೆ ಗುರು. ಇವೆಲ್ಲ ಹತ್ತೇರಿಕೆ ಹಿಂಗಿದೆ ನೋಡಿ ಗುರು ಪ್ಲೇಸು. ಹವಾ ವಾ 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 ಖತರ್ನಾಕ್ ಕಾಣಿಸ್ತಾ ಇದೆ ಗುರು. ಹೆಂಗ್ ಗುಡ್ಡ ಹೆಂಗ್ ರೆಡಿ ಆಗಿರ್ತಾವೆಲ್ಲ, ಗುಡ್ಡ ಬೆಟ್ಟ. ಆಹಾ, ಈ ಕಡೆ ಬೆಟ್ಟ, ಈ ಕಡೆ ಮಿಡಲ್ ರೋಡು, ಸಖತ ಬಂದಿದೆ. ಇಲ್ಲಿ ಏನಾದ್ರು ಡ್ರೋನ್ಗೆ ಆರಿಸಿದ್ರೆ ಹೆಂಗ್ ಬರುತ್ತೆ ಗೊತ್ತಾ ಶಾರ್ಟ್ ಇದು. ಖತರ್ನಾಕ್ ಸಿಗುತ್ತೆ. ಶಬಾಷ್ ಗುರು. ಆ್ಯಕ್ಚುಲಿ ರೋಡ್ ಸರಿ ಇಲ್ಲ, ಗಾಡಿ ನಿಜಲ್ಲಿ ಓಡಿಸೋಕೆ ಬೇಜಾರಾಗ್ತಾ ಇದ್ದೀರಿ. ಏನು ಮಾಡಿದ್ವಿ, ಒಂದು ಧಾಬಾ ಹತ್ರ ಸ್ಟಾಪ್ ಮಾಡಿದ್ವಿ, ಟೀ ಬ್ರೇಕ್ ತೊಗೊಂಡಿದ್ವಿ. ಟೀ ಕುಡಿದ್ಬಿಟ್ಟು ಆಮೇಲೆ ಒಂದು 10 ನಿಮಿಷ ಬಿಟ್ಟು ಹೊಡುವ ಅಂತ. ಇಲ್ಲಿ ಏನಾದರೂ ಡ್ರೋನ್ ಶಾರ್ಟ್ಸು ಚೆನ್ನಾಗಿ ಬರ್ತಾ ಇದೆ ಅನಿಸುತ್ತೆ. ಇಲ್ಲೊಂದು ಡ್ರೋನ್ ಉಡಾಯಿಸೋಣ ಅಂತ. ಹಾಂ, ಸಖತ ಬಂದಿದೆಯಲ್ಲ ಲೊಕೇಶನ್ ಇದು. ಓ ಮೈ ಗಾಡ್, ಕ್ಲಾಸ್ ಆಗಿದೆ ಗುರು. ಮೊಬೈಲ್ ನಿಮ್ಗೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಕನ್ನಡ ನೋಡ್ತಾ ಇದ್ರೆ ತುಂಬ ಎತ್ತರ ಇದೆ ಇದು, ಸಿಕ್ಕಾಬಿಟ್ಟೆ ಹೈಟು. ಆ ಕಂಬ ಕಾಣಿಸ್ತಾ ಇದೆ ನೋಡಿ, ಲೈಟ್ ಕಂಬ, ಅದು ಕೂಡ ಕಮ್ಮಿ ಆಗಿದೆ ಅದ್ರ ಮುಂದೆ, ಅಷ್ಟು ಎತ್ತರ ಇದೆ ಅದು. ಇಲ್ಲಿ ನಾವಿನ್ನೂ UP ಎಂಟ್ರಿ ಆಗಿಲ್ಲ. ನಾನು UP ಅಂತ ಕೂತಿದ್ದೀನಿ. ಇದನ್ನು ಮಧ್ಯಪ್ರದೇಶಲ್ಲೇ ಇದ್ದೀವಿ. ಇದನ್ನು ಲಾಸ್ಟ್ ಟೈಮು ಯಾವಲ್ಲಿ ಹೋಗಿದ್ದು, ಇದು ರಾಜಸ್ಥಾನ, ಜೈಪುರು, ಉದಯಪುರಕ್ಕೆ. ಆವಾಗ MP ಮೇಲೆ ಕ್ರಾಸ್ ಅದು. ಈ MPದು ರೋಡ್ ಹಣೆ ಬರೋಣ ಹಿಂಗೆ ಗುರು ಲೈಫಲ್ಲಿ. ದರಿದ್ರ ರೋಡ್ಗಳು ಗುರು, ವರ್ಸ್ಟ್ ರೋಡ್ಗಳು MPದು. ಬಾ, ಇವಾಗ ಡ್ರೋನ್ ಉಡಾಯಿಸುವ.
ನೋಡು ಗುರು, ಈ ದಾರಿಯಲ್ಲಿ ಈ ಥರ ದನ ಬಂದರೆ ಏನು ಮಾಡೋದು ಗುರು? ಇದು MP ಹೈವೇಗಳು ಇವೆಲ್ಲ ವರ್ಸ್ಟ್ ಹೈವೇಗಳು. ಹೆಂಗೆ ದಾರಿಯಲ್ಲಿ ಮಿಡಲ್ ದನಗಳು ಹಂಗೆ ಬಂದೇ ಬರ್ತಾವೆ ಹಸುಗಳು. ಯಪ್ಪ, ಇಲ್ಲೇ ದಾಬಾ ಇದೆ, ದಾಬಾ ಊಟ ಮಾಡಿಬಿಡುವ ಬೆಸ್ಟು. ಎಲ್ಲ ಫ್ಯಾಮಿಲಿ ಎಲ್ಲ ಇದೆ, ಸೊ ಒಳ್ಳೆ ಊಟ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಸೊ. ರೈಟ್, ಟೈಮು 1:15 ಆಗಿ ಬಂತು. ಇನ್ನೂ MP ಬಾರ್ಡ್ರ್ ಏನೂ ಕ್ರಾಸ್ ಆಗಿಲ್ಲ ಗುರು. ಇದೇ ದರಿದ್ರ ರೋಡಲ್ಲಿ ಹೋಗ್ತಾನೇ ಇದ್ದೀವಿ. ಹೈವೇದಲ್ಲಿ ದನಗಳು, ನಾಯಿಗಳು, ಏನು ಬ್ಯಾರಿಯರ್ ಗೇಟೇ ಇಲ್ಲ ಗುರು. ಅಷ್ಟು ಬೇಜಾರಾಗುತ್ತೆ ಗುರು. ದಾಬಾಗ ಬಂದಿದ್ದೀವಿ, ಒಳ್ಳೆ ಊಟ ಮಾಡುವ. ಬೆಳಗ್ಗೆ ತಿಂಡಿನೂ ಮಾಡಿಲ್ಲ ಗುರು, ಸೀರಿಯಸ್ಲಿ. ಫೋನ್ಪೇ ಇದ್ದರೆ ಬೆಸ್ಟು, ಕ್ಯಾಶ್ ಡ್ರಾ ಮಾಡಿಲ್ಲ. ಎಲ್ಲ ಕಡೆ ತೊಂದರೆ ಆಗ್ತದೆ ನನಗೆ. ಎಂತ ಮಾಡೋದು ಮಾರಾಯರೇ? क्या है खाने? रोटी दाल फ्राई है, दाल बंगा, थाली सिस्टम भी है। हाँ, थाली सिस्टम भी है। हाँ, थाली सिस्टम क्या क्या आएगा? 100 रुपये थाली में आपको दाल चावल सब्जी रोटी 4 रोटी रहेंगी, सब्जी रहेगा, हाँ, और दाल फ्राई रहेगा, चावल रहेगा, सलाद रहेगा, 4। वही दे देना। तो हाँ हाँ, एक और कोल्ड ड्रिंक्स है, कोक, थम्स अप। हाँ, पेप्सी देना, और एक पानी बोतल ठंडा। जीरो शुगर, ओके। पेप्सी ले लिया भाई, जीरो शुगर अंते। हाँ हाँ, सो ಸ್ವಲ್ಪ ಥಂಡ ಇರಲಿ ಅಂತ. ಥಂಡ ಕೂಲ್. ತಲೆ ಬ್ಲಾಸ್ಟ್ ಆಗಿದೆ ಗುರು, ಲಿಟ್ರಲಿ ತಲೆ ಬ್ಲಾಸ್ಟ್ ಆಗಿದೆ. ಇಷ್ಟೊಂದು ರಿಸ್ಕಿ ಹೈವೇ ಗುರು ನನ್ನ ಲೈಫಲ್ಲಿ ನೋಡಿಲ್ಲ ಗುರು. ಹಾಂ, ಯಪ್ಪ, ಎಂತೆಂಥ ಸ್ಟೇಟು ಹೋಗಿದ್ದೀನಿ ಕಾರಲ್ಲಿ, ಬಟ್ ಇಷ್ಟು ಖರಾಬಾಗಿರೋ ರೋಡು ಯಾವತ್ತೂ ನೋಡಿಲ್ಲ ಗುರು. ವೆರಿ ಹಾರಿಬಲ್ ಬಾಸ್, ಡೇಂಜರ್ ರೋಡು. ಅಪ್ಪಿ ತಪ್ಪಿ ಏನಾದರೂ ಏನೋ ಕಾಶಿಯಸ್ ಆಗಿ ಕರೆಕ್ಟಾಗಿ ಗಾಡಿ ಓಡಿಸಿಲ್ಲ ಅಂದರೆ ಪಕ್ಕಾ ಡೆತ್ ಬಿಡಿ, 100% ಡೆತ್ ಇಲ್ಲಿ. ಬಟ್ ಏನೋ ಗೊತ್ತಿಲ್ಲ, ಲಕ್ಕಿಲಿ 2 ದಿನದಿಂದ ಈ MP ಹೈವೇದಲ್ಲಿ ಓಡಿಸ್ತಾ ಇರೋದು ನಾನು. ಯಾವತ್ತೂ ಆ ಥರ ಇನ್ಸಿಡೆಂಟ್ ನೋಡಲಿಲ್ಲ. ಬಟ್ ಓಕೆ, ಸಮಥಿಂಗ್ ಗುಡ್, ಐ ಡೋಂಟ್ ನೋ ಸೀರಿಯಸ್ಲಿ. ಸೊ ಊಟ ಬಂತು ನಮ್ಮದು. ಚಪಾತಿ, ಸಲಾಡು, ಸಬ್ಜಿ, ಸಾಂಬಾರು ಸೈಡ್ ಜೊತೆಗೆ ಪೆಪ್ಸಿ. ಸೊ ಊಟ ಮಾಡುವಲ್ಲ, ಹೊಟ್ಟೆ ಹಸಿತಾ ಇದೆ ಗುರು. ಸೊ ಟೇಸ್ಟ್ ಮಾಡುವ ಹೇಗಿದೆ ಅಂತ. ನಿನ್ನೆ ರಾತ್ರಿ ದಾಬಾ ಸಖತ್ತಾಗಿತ್ತಲ್ಲ. ಕರಿ ನೋಡಿದ್ರೆ ಒಂಥರ ಬಾಯಲ್ಲಿ ನೀರು ಬರ್ತಾ ಇದೆ. एकदम साफ ಅಂದರೆ ಟೇಸ್ಟು ಎಕ್ದಮ್ ಕ್ಲಾಸ್. ಈಗ ನೋಡಿದ್ರೆ ನೀರು ಬರ್ತಾ ಇದೆ, ಸಿಲ್ಸಿ ಇದೆ ಫುಲ್. ತುಡು ಜೊತೆಗೆ ಕೈ ಟೇಸ್ಟ್ ಬೇಕಂದ್ರೆ ಸಾಂಬಾರು ಅಲ್ಟಿಮೇಟ್ ಗುರು, ಅಲ್ಟಿಮೇಟ್. ಆಯಿತು, ಒಳ್ಳೆ ಟೇಸ್ಟೇ ಇತ್ತು, ಹೆಲ್ತಿ ಫುಡ್ ಇತ್ತು, ಹೈಜೆನಿಕ್ ಫುಡ್ಡು. ನೋ ಸೋಡಾ, ನೋ ಅನ್ವಾಂಟೆಡ್ ಏನಿರಲಿಲ್ಲ, ಕತ್ರ ಪತ್ರ ಏನಿರಲಿಲ್ಲ. ಇಟ್ಸ್ ಎ ಗುಡ್, ಆ್ಯಕ್ಚುಲಿ ಚೆನ್ನಾಗಿತ್ತು. ಕುಂಜ್ ಬೋಜ್ ದಾವಾ ಹಂಗೆ. ಎರಡು ಗಂಟೆ ಆಯ್ತಾ, ಕಾಣಿಸೋದೇ ಇಲ್ವಲ್ಲ ಗುರು. ನಡಿಯಪ್ಪ ಹೋಗೋಣ.
ಈ ವಿಡಿಯೋ ಮಾಡ್ಕೊಂಡು ಇಲ್ಲಿದ್ದೀವಿ ನೋಡಿ. ಎಷ್ಟೊಂದು ಎಲ್ಲ ಬೆಳೆ ಮಾಡ್ತಾವ್ರೆ ಟ್ಯಾಕ್ಟ್ರು. MP ಎಲ್ಲ ಜಾಸ್ತಿ ಅಗ್ರಿಕಲ್ಚರ್ ಜಾಸ್ತಿ, ಅದಕ್ಕೆಲ್ಲ ಹೈವೇದೆಲ್ಲ ದನಗಳೆಲ್ಲ ಜಾಸ್ತಿ ಇರೋದು ನೋಡಿ. ಅದೆಲ್ಲ ಅಗ್ರಿಕಲ್ಚರ್ ಎಲ್ಲ ದನಗಳು ಇರೋದೆಲ್ಲ ಅಲ್ಲಿ. ಆಮೇಲೆ ವಾಪಸ್ ಹೈವೇ ಬಂದುಬಿಡ್ತವೆ. ಎಂತ ಮಾಡೋದು ಮರ್ಯಾರೆ ಗುರು. ಮುಗಿದೋಯ್ತು ಗುರು MP ಬಾರ್ಡರು. ದರಿದ್ರದು ಹೊಲಸು ರೋಡ್ ಗುರು. ಯಪ್ಪ, ಇಷ್ಟೊಂದು ಹೊಲಸು ರೋಡ್ ಎಲ್ಲಿ ನೋಡಲಿಲ್ಲಪ್ಪ ನಾನಂತರು. ವೇಸ್ಟ್ ಗುರು, ವೇಸ್ಟ್. ನೋಡಪ್ಪ ಇನ್ನೇನು ಕಾಣಿಸ್ತಾ ಇದೆ. ಫೈನಲಿ ಮಿರ್ಜಾಪುರ್ 52, ವಾರಣಾಸಿ 140. ಹಿಪ್ ಹಿಪ್ ಹುರ್ರೆ, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. एकदम क्लास गुरु. मजा मारो मारो मजा. सो UP एंट्री आदि व्यापा ಬಂತಲ್ಲ. एकदम UP टूरिज्म वेलकम मिर्जापुर. एकदम भाई एकदम. चलो ಏನು ಗುರು ಸೀನ್ರಿ ಹಿಂಗಿದೆ. ಸೀನ್ರಿ ಯೋಗಿ ಒಬ್ಬ ಖತರ್ನಾಕ್ ರೋಡ್ ಮಾಡೋರಲ್ಲ ಗುರು. ಸಕ್ಕ ಸೀನ್ರಿ ಪ್ಲೇಸ್ ಗುರು. ಸವಾಶ್. ಆದರೆ ರೋಡ್ ಹಂಪ್ಸ್ಗಳೊಬ್ಬರು ತುಂಬ ಇದ್ದಾವೆ. ಗಾಡಿ ಎಗರಿ ಹೋಗುತ್ತೆ. ಇದು ನೋಡಿದ್ ಬೆಟ್ಟ ಹೆಂಗ್ ಕೊರೆದವ್ರ ಗುರು. ಹಿಂಗ್ ಕೊರೆದ್ಬಿಟ್ಟು ಗುಡ್ಡ ಮಾಡೋರೆ. ಈ ಕಡೆ ಪಕ್ಕಕ್ಕೆ ಏನಿಲ್ಲ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲೇನಿಲ್ಲ. ಇದು ಈ ಸೈಡ್ ಮಾತ್ರ ಗುಡ್ಡ ಇರೋದಷ್ಟೇ. ಅಬ್ಬಾ ಖತರ್ನಾಕ್ ಗುರು. ಮತ್ತೊಂದು ಹಂಸ ಗುರು. ಯಪ್ಪ ಯಪ್ಪ ಎಲ್ಲಿ ಹೋಗೋ ಗೊತ್ತಾ ನಾವಿನ್ನು. ಕಾಣಿಸ್ತಾ ಇದೆ ರೋಡು ಅಲ್ಲಿ ಮುಂದೆ. ಅಲ್ಲಿ ಹೋಗ್ಬೇಕು. ರಿಯಲಿ ಅಮೇಜಿಂಗ್ ಪ್ಲೇಸ್ ಗುರು. ಖತರ್ನಾಕ್ ಗುರು. ಟ್ರಕ್ಕೇ ಬಿದ್ದೋಗಿದೆ ಗುರು ಅಲ್ಲಿ. ಖತರ್ನಾಕ್ ಬಿದ್ದಿದೆ ಟ್ರಕ್ಕು. ಕಾಣಿಸ್ತಾ ಇದೆಯಾ? ಆಕ್ಸಿಡೆಂಟೇ ಆಗೋಗಿದೆ ಗುರು. ಅಯ್ಯಯ್ಯಪ್ಪ ಹಂಸೋ. ಇವಾಗ ಜಸ್ಟ್ ಬಿದ್ದಿರ್ಬೇಕು ಅನ್ಸುತ್ತೆ. ಅಲ್ಲಿಂದ ಹೆಂಗೆ ಬಂದಿದೆ ಗುರು ಅದು? ಹೆಂಗಾಗಿದೆ ಗೊತ್ತಿಲ್ಲ ಗುರು ಅದು. ಇಷ್ಟೊಂದು ದೊಡ್ಡ ರೋಡಪ್ಪ. ಐ ಡೋಂಟ್ ನೋ ಸೀರಿಯಸ್ಲಿ ಬಾಸ್. ಫೈನಲ್ ಎಂಟ್ರಿ ಆಗಿದ್ದೀವಿ ವಾರಣಾಸಿ ಸಿಟಿಗೆ. ಜಸ್ಟ್ 7 ಕಿಲೋಮೀಟರ್ ಇದೆ ಆ್ಯಕ್ಚುಲಿ, ಎಕ್ಸಾಕ್ಟ್ ಆಗಿ. ತುಂಬ ಟ್ರಾಫಿಕ್ ಇದೆ ಆ್ಯಕ್ಚುಲಿ. ಪೀಕ್ ಅವರಲ್ಲಿ ಬಂದೆ. ಮುಂದೆ ಸ್ವಲ್ಪ ಫ್ರೀ ಆಗ್ಬೋದೇನೋ. ಸಿಕ್ಕಾಪಟ್ಟೆ ಕ್ರೌಡು. ಬ್ರಿಡ್ಜ್ ಕ್ರಾಸ್ ಆಗ್ತಾ ಇರೋದು ಇವಾಗ. ತಳಗಡೆ ನೀರು ಕಾಣಿಸ್ತಾ ಇದೆಯಲ್ಲ, ಇದು ಗಂಗೆ ನೀರು. ಅದೇ ಬ್ರಿಡ್ಜ್ ತಳಗಡೆ ಇರೋದು. ಸಖತ್ ಖುಷಿ ಆಗ್ತಾ ಇದೆ ಗುರು. ಫೈನಲ್ ರೀಚ್ ಆದಿವಿ ಗುರು. ಸಾವಾಜ್. ಕಾಶಿ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗಿ ಬಟ್ ತುಂಬ ನ್ಯಾರೋ ರೋಡ್ಗಳು. ಓಲ್ಡ್ ಸಿಟಿ ಅಲ್ವಾ. ಇದು ಮತ್ತೊಂದು ಬ್ರಿಡ್ಜ್, ಅಂಡರ್ ಬ್ರಿಡ್ಜ್.